ಜನ್ಮವು ಜೀವನದ ಮೂಲ, ತಾಯಿಯು ಜನ್ಮದ ಮೂಲ. ನಮ್ಮ ಹುಟ್ಟಿದೆಯಲ್ಲ, ಆ ಹುಟ್ಟು ಎಂಬುದು ಇಡೀ ಬದುಕಿನ ಮೂಲ. ಅಡಿಶಿಲೆ ಇದ್ದಂತೆ, ಆಧಾರ ಶಿಲೆ ಇದ್ದಂತೆ. ಒಂದು ದೊಡ್ಡ ಭವನ ಕಟ್ಟುವಾಗ ಆ ಮೊದಲ ಶಿಲೆ ಇರ್ತದಲ್ಲ, ಆಧಾರ ಶಿಲೆ, ಅದರ ಮೇಲೆ ಇಡೀ ಭವನ ಬರ್ತಕ್ಕಂಥದ್ದು ಅಂತ. ಹಾಗೆ ನಮ್ಮ ಜನ್ಮ ಅದು ತಾಯಿಯಿಂದ. ಹಾಗಾಗಿ ನೀವು ಏನೇ ಸಾಧನೆ ಮಾಡಿ, ನಿಮಗಿಂತ ಮೊದಲು ಆ ಶ್ರೇಯಸ್ಸು ನಿಮ್ಮ ತಾಯಿಗೂ ಸಲ್ಲಬೇಕು. ಯಾಕೆಂದ್ರೆ ಆಕೆ ನಿಮಗೆ ಜನ್ಮ ಕೊಟ್ಟಿದ್ದಾಳೆ. ಜಗತ್ತಿನ ಎಲ್ಲ ಅದ್ವಿತೀಯ ಸಾಧನೆಗಳು, ಅನುಪಮ ಸಾಧನೆಗಳು, ಅಪೂರ್ವ ಎನ್ನುವಂಥ ಸಾಧನೆಗಳು, ದಿಗ್ವಿಜಯಗಳು, ಅವೆಲ್ಲವೂ ಅವರವರ ತಾಯಿಗೆ ಆ ಶ್ರೇಯಸ್ಸು ಸಲ್ಲುವಂಥದ್ದು ಹೊರತು ಆ ವ್ಯಕ್ತಿಗಳಿಗೆ. ಮತ್ತೆ ಈ ಅಡಿಶಿಲೆ ಬಗ್ಗೆ ನಾವೊಂದು ಮಾತನ್ನು ಯಾವಾಗಲೂ ಹೇಳ್ತಾ ಇರ್ತೇವೆ. ಈ ಮೂಲಾಧಾರ ಶಿಲೆ ಇದೆಯಲ್ಲ, ಭವನವು ನಿರ್ಮಾಣವಾದ ಮೇಲೆ ಅದು ಕಾಣಿಸೋದೇ ಇಲ್ಲ, ಭೂಮಿಯೊಳಗೆ ಇರ್ತದೆ ಅದು. ಹಾಗಂತ ಈಗಲೂ ಕೂಡ ಇಡೀ ಭವನವನ್ನು ಹೊತ್ತಿರ್ತದೆ ಅದು, ಈಗಲೂ ಕೂಡ. ಆದರೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಕಲಶ ಕಾಣಿಸ್ಬೋದು, ಅಥವಾ ಭಿತ್ತಿ ಕಾಣಿಸ್ಬೋದು, ಮಾಡು ಕಾಣಿಸ್ಬೋದು, ಇದೆಲ್ಲ ಕಾಣಿಸ್ಬೋದು. ಆದರೆ ಅಡಿಶಿಲೆ ಯಾವತ್ತೂ ಅಗೋಚರ ಅಂತ, ಕಾಣಿಸೋದಿಲ್ಲ ಅಂತ. ಹಾಗಾಗಿ ನಮಗೆ ರಾಮ ಎಷ್ಟು ಕಾಣಿಸ್ತಾನೋ ಅಷ್ಟು ಕೌಸಲ್ಯ ಕಾಣಿಸೋದಿಲ್ಲ ಅಂತ, ಕೃಷ್ಣ ಎಷ್ಟು ಕಾಣಿಸ್ತಾನೋ ಅಷ್ಟು ನಮಗೆ ದೇವಕಿಯೋ ಯಶೋಧಿಯೋ ಕಾಣಿಸೋದಿಲ್ಲ. ಇದೆಲ್ಲ ಇರಲಿ, ಈ ನಮಗೆ ನಮ್ಮ ತಾಯಿ ಯಾವಾಗ ಏನು ಕಷ್ಟಪಟ್ಟಲು ಗೊತ್ತೇ ಆಗೋದಿಲ್ಲ ಅಂತ. ಯಾಕೆಂದರೆ ಅರಿಯದ ಸ್ಥಿತಿ ಅದು ನೋಡಿ ಅಂತ. ನಮಗೆ ಜನ್ಮ ಕೊಡುವಾಗ ತಾಯಿಗೆ ಏನು ಕ್ಲೇಶ ಆಗಿರ್ಬೋದು ಎಂಬುದು ಯಾವ ಮಗನಿಗೂ ಯಾವ ಮಗಳಿಗೂ ಗೊತ್ತಿಲ್ಲ. ಯಾಕೆಂದರೆ ಅವರ ಸ್ಥಿತಿ ಅಂಥದ್ದು. ಆಗ ಅಬೋಧ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಹುಟ್ಟುವಾಗ ಆರಂಭದ ಹುಟ್ಟಿದ ಕೆಲವು ದಿನಗಳಲ್ಲಿ ಆ ತಾಯಿಗೆ ಏನು ಕ್ಲೇಶ ಆಗಿರ್ಬೋದು ಅಂತ. ಹಾಗಾಗಿ ರಾಮ ಆ ಮಾತನ್ನು ಹೇಳಿದ್ದು, ತಾಯಿ ತಂದೆಯರು, ಅದರಲ್ಲಿ ತಾಯಿ ಮುಖ್ಯವಾಗಿ ಯಾವ ಕಷ್ಟವನ್ನು ಜನನ ಸಮಯದಲ್ಲಿ ಪಡ್ತಾರೋ, ಮಗುವಿನ ಜನನ ಸಮಯದಲ್ಲಿ, ಆರಂಭದ ಬೆಳವಣಿಗೆಯಲ್ಲಿ ಪಡ್ತಾರೋ, ಅದನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಅಗೋಚರವಾಗಿರ್ತದೆ ಅಂತ. ಆ ಮಕ್ಕಳ ಮಹಿಮೆ ಸಮಾಜದ ಮುಂದೆ ಇರ್ತದೆ. ಆ ತಾಯಿ ಎಲ್ಲೋ ಮರೆಯಾಗಿರ್ತಾಳೆ, ಎಲೆಮರೆಯ ಕಾಯಿ ಅಂತ ಇರ್ತಾಳೆ. ತಾಯಿ ಅಂದರೆ ಕಾಯಿ, ಅದು ಮಗುವನ್ನು ಕಾಯುವ ಕಾಯಿ. ಹಾಗೆ ಎಲೆಮರೆಯ ಕಾಯಿ ತಾಯಿ ಅಂದರೆ. ಅಂಥ ಮಾತೃತ್ವವನ್ನು ಎಷ್ಟು ನಾವು ಆರಾಧನೆ ಮಾಡಿದ್ರು, ಪೂಜೆ ಮಾಡಿದ್ರು ಕೂಡ ಕಡಿಮೆ.